ನಮಸ್ಕಾರ ವೀಕ್ಷಕರೇ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾವನ್ನ ಪ್ರಾರಂಭ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನಕ್ಕೆ ಗೊಂದಲಗಳಿದೆ. ಈ ಖಾತಾ ಪಡೆಯೋದಕ್ಕೆ ಯಾವ್ದಾದ್ರು ಕಾಲಮಿತಿ ಇದೆಯಾ? 11B ಅನ್ನ ಯಾವ ಆಸ್ತಿಗೆ ಕೊಡ್ತಾರೆ, 11A ಅನ್ನ ಯಾವ ಆಸ್ತಿಗೆ ಕೊಡ್ತಾರೆ ಅನ್ನೋದೆಲ್ಲ ಗೊಂದಲ ಇದೆ. ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅನ್ನೋ ಗೊಂದಲಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾನೂನಿನ ಮಾಹಿತಿಯನ್ನ ಎಲ್ರಿಗೂ ತಿಳಿಸೋದಕ್ಕೋಸ್ಕರ ಶೇರ್ ಮಾಡಿ, ಲೈಕ್ ಮಾಡಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಖಾತಾ ಪಡೆಯಲು ಕಾಲಾವಧಿಯನ್ನ ಯಾವುದೇ ಕಾರಣಕ್ಕೂ ನಿಗದಿ ಮಾಡಿಲ್ಲ ಅಂತ ಹೇಳಿ ತಿಳಿಸಲಾಗಿದೆ. ಈ ಸ್ವತ್ತು ಪ್ರಕ್ರಿಯೆ ಮತ್ತು ತಂತ್ರಾಂಶವನ್ನ ಹೆಚ್ಚು ನಾಗರಿಕ ಸ್ನೇಹಿಯಾಗಿ ಅನುಷ್ಠಾನಗೊಳಿಸಲು ಇಲಾಖೆ ಬದ್ಧವಾಗಿದೆ. ಈವರೆಗೂ ಆನ್ಲೈನ್ನಲ್ಲಿ 365 ಅರ್ಜಿಗಳನ್ನ ಸ್ವೀಕರಿಸಲಾಗಿದೆ. ವ್ಯವಸ್ಥೆಯನ್ನ ಮತ್ತಷ್ಟು ಸರಳೀಕರಿಸಲು ಕ್ರಮ ವಹಿಸಲಾಗುತ್ತಿದೆ. ಸಾರ್ವಜನಿಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಾರ್ವಜನಿಕರಿಗೆ ಅರ್ಜಿ ಸಲ್ಲಿಸಲು ಕಾಲಾವಧಿಯನ್ನ ಯಾವುದೇ ಕಾರಣಕ್ಕೂ ನಿಗದಿಪಡಿಸಿಲ್ಲ. ತಾವು ಇರುವಲ್ಲಿಯೇ ಆಸ್ತಿಗೆ ಸಂಬಂಧಿಸಿದಂತೆ ನಮೂನೆಗಳನ್ನು ಈ ಸ್ವತ್ತು ತಂತ್ರಾಂಶದ ಮೂಲಕ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಸಮಸ್ಯೆ ಮತ್ತು ಸಂದೇಹ ಬಗೆಹರಿಸಲು ಸರ್ಕಾರ ಬದ್ಧವಾಗಿದ್ದು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಗ್ರಾಮ ಪಂಚಾಯಿತಿಗಳ ತೆರಿಗೆ ದರ ಮತ್ತು ಶುಲ್ಕಗಳ ನಿಯಮಗಳು 2025 ಅಧಿಸೂಚನೆ ಹೊರಡಿಸಿದೆ. ಈ ಹಿಂದೆ ಇದ್ದ ಈ ಸ್ವತ್ತು ತಂತ್ರಾಂಶವನ್ನ ನಾಗರಿಕ ಸ್ನೇಹಿಯಾಗಿ ಮಾರ್ಪಡಿಸಲಾಗಿದೆ. ನಿಯಮಗಳಿಗೆ ಹಾಗೂ ಈ ಸ್ವತ್ತು ತಂತ್ರಾಂಶಗಳ ಬಳಕೆಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಸಹಾಯವಾಣಿಯಾದ 9483476000 ಪ್ರಾರಂಭಿಸಲಾಗಿದೆ. ಪ್ರತಿದಿನ 3000ಕ್ಕೂ ಹೆಚ್ಚು ಕರೆಗಳನ್ನು ಸ್ವೀಕರಿಸಲಾಗುತ್ತಿದೆ. ಹೆಚ್ಚಿನ ಪ್ರಶ್ನೆಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅನುಮೋದನೆ ಪ್ರಕ್ರಿಯೆ, ಆಸ್ತಿ ವರ್ಗೀಕರಣ, ಆಯ್ಕೆ ಮಾಡುವ ವಿಧಾನ, ಈ ಸ್ವತ್ತು ನಮೂನೆ ವಿತರಿಸಲು ನಿಗದಿಯಾಗಿರುವ ಕಾಲಾವಧಿ ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಮಾಹಿತಿ ಕೋರುತ್ತಿದ್ದಾರೆ. ಈ ಸ್ವತ್ತು 2.0 ಅಡಿ ಅರ್ಜಿ ಸಲ್ಲಿಸಲು ಸಂಬಂಧಿತ ದಾಖಲಾತಿ ಪ್ರಕ್ರಿಯೆಯಲ್ಲಿ ತಂತ್ರಾಂಶದ ಬಳಕೆ ಕುರಿತು ಸಂದೇಹಗಳಿದ್ದಲ್ಲಿ ಜಿಲ್ಲಾ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಜಿಲ್ಲಾ ಸಹಾಯವಾಣಿ ಸಂಖ್ಯೆಯನ್ನ eswattu.karnataka.government.in ಇದರಲ್ಲಿ ಲಾಗಿನ್ ಆಗೋದ್ರ ಮುಖಾಂತರ ನೀವು ತಿಳ್ಕೊಬೋದಾಗಿರುತ್ತೆ. ಇದನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡಲಾಗಿದೆ. ಅದೇ ರೀತಿ ಯಾರು ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ಬಿಟ್ಟಿದ್ದಾರೆ ಅಂತ ಹೇಳಿ ಗೊಂದಲಗಳನ್ನ ಉಂಟು ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಹೋಗಿ ಕಾಯೋ ಅಂತದ್ದಾಗಿರ್ಬೋದು, ಸರತಿ ಸಾಲುಗಳನ್ನ ಏರ್ಪಾಡು ಮಾಡ್ಕೊಳ್ಳೋ ಅಂತದ್ದಾಗಿರ್ಬೋದು, ಯಾವುದು ಮಾಡಬೇಡಿ. ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇಲ್ಲ. ನೀವು ಇದನ್ನ ಆರಾಮಾಗಿ ಮಾಡಿಸ್ಬೋದಾಗಿರುತ್ತೆ. ಯಾರಿಗೆಲ್ಲ ಇದರ ಅವಶ್ಯಕತೆ ತೀರಾ ಅಗತ್ಯವಾಗಿದೆ ಅಂಥವ್ರು ಮಾಡಿಸ್ಕೊಳ್ಳಿ. ಬೇರೆಯವರೆಲ್ಲ ನಿಧಾನವಾಗಿ ಕೂಡ ಮಾಡಿಸ್ಕೋಬಹುದು. ಯಾವುದೇ ರೀತಿಯಾದ ಗೊಂದಲನ ಮಾಡಿಕೊಂಡು ಹೋಗಿ ಅಲ್ಲಿ ಕಾಯೋ ಅಂಥದನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಗ್ರಾಮ ಪಂಚಾಯತ್ ಆಸ್ತಿಯಲ್ಲಿ 2 ರೀತಿಯಾದ ಖಾತೆಗಳನ್ನ ಈ ಖಾತಾ ಅಡಿಯಲ್ಲಿ ನೀಡಲಾಗುತ್ತೆ. ಒಂದು 11B, ಮತ್ತೊಂದು 11A. 11A ಅನ್ನ ಪಡೆಯೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದ್ರೆ, ಗ್ರಾಮ ಠಾಣಾ ಆಸ್ತಿಗಳಿಗೆ ನಮೂನೆ 11A ಅನ್ನ ಪಡೆಯಲು ದಿಶಾಂಕ ಅಥವಾ ತಹಶೀಲ್ದಾರ್ ಗ್ರಾಮ ಠಾಣಾ ನಕ್ಷೆ, ಸೇಲ್ ಡೀಡ್ ಅಥವಾ ಯಾವುದೇ ರೀತಿಯಾದ ಸ್ವತ್ತನ್ನ ನಿಮ್ಮದು ಅಂತ ಹೇಳಲಿಕ್ಕೆ ಇರುವಂತ ದಾಖಲಾತಿ ಅಂದ್ರೆ ಸೇಲ್ ಡೀಡ್ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನಾ ಪತ್ರ, ಗಿಫ್ಟ್ ಡೀಡ್, ವಿಲ್ಲು, ಹಕ್ಕು ಪತ್ರ, ರಿಲೀಸ್ ಡೀಡ್, ವರ್ಗಾವಣೆ, ಸೆಟ್ಲ್ಮೆಂಟ್ ಡೀಡ್, ನ್ಯಾಯಾಲಯದ ಆದೇಶಗಳಾಗಿರ್ಬೋದು ಅಥವಾ ಪಾರ್ಟಿಷನ್ ಡೀಡ್ ಆಗಿರ್ಬೋದು ಅಥವಾ ಅದಲು ಬದಲು ಪತ್ರಗಳಾಗಿರ್ಬೋದು, ಈ ರೀತಿ ಎಲ್ಲ ಯಾವುದೆಲ್ಲ ಡಾಕ್ಯುಮೆಂಟ್ ಇದೆ ಅದು ನಿಮ್ಮ ಹೆಸರಲ್ಲಿದೆ ಅನ್ನೋದಕ್ಕೆ ಮಾಲೀಕರು ಅಂತ ಸೂಚಿಸೋದಕ್ಕೆ ಆ ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದರ ಜೊತೆಗೆ ಇನ್ನು ECಯನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಸ್ಥಳೀಯ ಯೋಜನಾ ಪ್ರದೇಶದಲ್ಲಿನ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಸ್ಥಳೀಯ ಯೋಜನಾ ಪ್ರದೇಶದ ಹೊರಭಾಗದಲ್ಲಿ ಸ್ಥಳೀಯ ಯೋಜನಾ ಪ್ರಾಧಿಕಾರ ವಿನ್ಯಾಸ ಅನುಮೋದಿತ ಆಸ್ತಿಗಳಿಗೆ 11A ಖಾತಾ ಪಡೆಯಲು ಭೂ ಪರಿವರ್ತನಾ ಆದೇಶ ಪತ್ರ, ಪ್ರಾಥಮಿಕ ವಿನ್ಯಾಸ ಅನುಮೋದನೆ ಮತ್ತು ನಿವೇಶನ ಬಿಡುಗಡೆ ಆದೇಶ, ಅಂತಿಮ ವಿನ್ಯಾಸ ಅನುಮೋದನೆ ಮತ್ತು ಸೈಟ್ ಬಿಡುಗಡೆ ಆದೇಶ ಮತ್ತು ಅನುಮೋದಿತ ವಿನ್ಯಾಸ ನಕ್ಷೆ ಕಡ್ಡಾಯವಾಗಿ ಇರಬೇಕು. ಇದು DC ಕನ್ವರ್ಷನ್ ಆಗಿರಬೇಕು. ಸ್ಥಳೀಯ ಯೋಜನಾ ಪ್ರಾಧಿಕಾರ ಏನಿರುತ್ತೆ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ಡ್ ಆಗಿರೋಂಥದ್ದು ಇರಬೇಕು. ಅದೇ ರೀತಿ ಪ್ಲಾನ್ ಕೂಡ ಇದರಲ್ಲಿ ಅಪ್ರೂವ್ಡ್ ಆಗಿರಬೇಕು. ಏನೆಲ್ಲ ಒಂದು ಲೇಔಟ್ ಪ್ಲಾನ್ ಇರುತ್ತೆ ಅದು ಅಪ್ರೂವ್ಡ್ ಆಗಿರೋ ಯೋಜನಾ ಪ್ರಾಧಿಕಾರ ಪ್ಲಾನಿಂಗ್ ಅಥಾರಿಟಿಯಿಂದ ಕೂಡ ಇದು ಅಪ್ರೂವ್ಡ್ ಆಗಿರುವಂತ ಪ್ರಾಪರ್ಟಿಗಳಾಗಿದ್ರೆ ಅದು ಗ್ರಾಮ ಪಂಚಾಯಿತಿ ಮಿತಿಯಲ್ಲಿರುವಂತದ್ದು. ಇದಕ್ಕೆ 11A ಅನ್ನ ಕೊಡ್ತಾರೆ. ಇದರಲ್ಲಿ ಸೈಟ್ ರಿಲೀಸ್ ಡೀಡ್ ಏನಿರುತ್ತೆ ಅದು ಅಂತಿಮ ಆದೇಶ ಆಗಿರುವಂಥದ್ದು. ಪ್ಲಾನ್ ಕೂಡ ಅಂತಿಮವಾಗಿ ರಿಲೀಸ್ ಆಗಿರಬೇಕು. ಅದೇ ರೀತಿ ನಿಮ್ಗೆ ಸೈಟ್ ನ ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಅಂತಿಮ ಆದೇಶ ಇರುವಂತದಕ್ಕೆ ಇದು ಮಾಡಲಾಗುತ್ತೆ. 11B ಅನ್ನ ಪಡಿಲಿಕ್ಕೆ ಯಾವೆಲ್ಲ ದಾಖಲಾತಿ ಬೇಕು ಅನ್ನೋದಾದ್ರೆ, ಮಾದರಿ ಕಟ್ಟಡ ಉಪವಿಧಿಗಳ ಉಪಬಂಧನಗಳನ್ನ ಉಲ್ಲಂಘಿಸಿ ಕೃಷಿ ಅಥವಾ ಭೂ ಪರಿವರ್ತಿತ ಜಮೀನಿನ ಕಟ್ಟಡಗಳಿಗೆ 11B ಅನ್ನ ಪಡೆಯಲು ನೋಂದಾಯಿತ ಪ್ರಮಾಣ ಪತ್ರಗಳು, ಅಂದ್ರೆ ಯಾವ ರೀತಿಯಲ್ಲಿ ಅದು ನಿಮ್ಗೆ ಓನರ್ಶಿಪ್ ಅನ್ನ ಕೊಡುತ್ತೆ ಆ ಒಂದು ಡಾಕ್ಯುಮೆಂಟ್. ಅದೇ ರೀತಿ ಯಾವುದೇ ಒಂದು 2025ಕ್ಕಿಂತ ಮುಂಚೆ ಯಾರೆಲ್ಲ ಒಂದು ಟ್ಯಾಕ್ಸ್ ಅನ್ನ ಪಂಚಾಯತಿಗೆ ಪೇ ಮಾಡಿರ್ತೀರ ಆ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಗಳು ಬೇಕಾಗುತ್ತೆ. ವಿದ್ಯುತ್ ಬಿಲ್ ಅಂದ್ರೆ ಮನೆಯ ಕರೆಂಟ್ ಬಿಲ್ಗಳು, RTCಗಳು. ನೀವು 2004ರ ನಂತರ ಈ ಒಂದು ಆಸ್ತಿಯನ್ನ ಖರೀದಿ ಮಾಡಿದ್ರೆ ನೀವು 2004ರಿಂದ ಇಲ್ಲಿಯವರೆಗಿನ ಒಂದು ECಯನ್ನ ಕೊಡ್ಬೇಕಾಗುತ್ತೆ. ಅದೇ 2004ಕ್ಕಿಂತ ಮುಂಚೆ ನೀವು ಆಸ್ತಿಯನ್ನ ಖರೀದಿ ಮಾಡಿದೀರಾ ಅನ್ನೋದಾದ್ರೆ 1986ರಿಂದ 2004 ಇಲ್ಲಿವರೆಗೂ ಕೂಡ ಒಂದು ECಯನ್ನ ಕೊಡ್ಬೇಕಾಗುತ್ತೆ. ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್,
ಹಾಗೂ ನಿಮ್ಮ ಪ್ರಾಪರ್ಟಿ ಇರೋಂಥ GPS ಮ್ಯಾಪ್ನ ಕ್ಯಾಮ್ರಾ ಫೋಟೋವನ್ನು ಕೂಡ ಈ ಒಂದು ಈ ಖಾತಾವನ್ನು ಪಡೀಲಿಕ್ಕೆ ಕೊಡಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳನ್ನ ಪಡ್ಕೊಂಡ ನಂತರ ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಖಾತಾವನ್ನು ಪಡ್ಕೋಬೋದಾಗಿರುತ್ತೆ.